ಇನ್ನು ಯಥಾ ಪ್ರಕಾರದಂತೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಹಿಷ ಮಂಡಲೋತ್ಸವವನ್ನು ನಡೆಸುವಂತ ನಿಟ್ಟಿನಲ್ಲಿ ಹಲವರು ಪಟ್ಟು ಹಿಡಿದಿದ್ರು. ಅದರಂತೆ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಕಾರಣ ಅಂತಂದ್ರೆ ಮಹಿಷ ಮಂಡಲೋತ್ಸವವನ್ನು ಏನಾದರೂ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಬಹಳ ಆಕ್ರೋಶ ವ್ಯಕ್ತ ಆಗುತ್ತೆ ಅನ್ನುವಂತ ಕಾರಣ. ಸೊ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮಂಡಲೋತ್ಸವಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಇಂದು ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧ ಕೂಡ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಭಕ್ತರಿಗೆ ನಿಷೇಧವನ್ನ ಹೇರಿಕೆ ಮಾಡಲಾಗಿದೆ. ಮಧ್ಯಾಹ್ನದವರೆಗೂ ಕೂಡ ದರ್ಶನಕ್ಕೆ ಯಾವುದೇ ಅವಕಾಶ ಇಲ್ಲ. ಮಧ್ಯಾಹ್ನದವರೆಗೂ ಸದ್ಯ ಬೆಟ್ಟದ ಮಹಿಷಾಸುರ ಪ್ರತಿಮೆಗೆ ಬಣ್ಣ ಬಳಿಯುವಂತ ಕೆಲಸ ಆಗಿದೆ. ದಸರಾ ಹಿನ್ನೆಲೆಯಲ್ಲಿ ಪ್ರತಿಮೆಗೆ ಬಣ್ಣ ಬಳಿದು ಬಟ್ಟೆಯನ್ನ ಹೊದಿಕೆ ಮಾಡಲಾಗಿದೆ. ಬಣ್ಣ ಒಣಗೋ ತನಕ ಪ್ರತಿಮೆಗೆ ಧೂಳು ಅಂಟದಂತೆ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಮಹಿಷ ದಸರಾವನ್ನ ಆಚರಣೆ ಮಾಡಬೇಕು ಅಂತ ಒಂದು ಪಂಗಡ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಪಟ್ಟು ಹಿಡಿಯುತ್ತೆ. ಬಟ್ ಹಲವು ವರ್ಷಗಳಿಂದ ಅದಕ್ಕೆ ನಿರ್ಬಂಧ ಇರೋ ಪ್ರಯತ್ನ ಆಗ್ತಾ ಇದೆ. ಈ ಬಾರಿಯೂ ಕೂಡ ಅದನ್ನ ನಿರ್ಬಂಧಿಸಲಾಗ್ತಾ ಇದೆ. ಮತ್ತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಷನ ಫೋಟೋವನ್ನ ಬೇಕಾದ್ರೆ ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ನಿನ್ನಂತ ಮಗನನ್ನೇ ಕೊಡು ಅಂತ ಹೇಳಿ ನೀವು ಬೇಕಾದ್ರೆ ಆರಾಧನೆ ಮಾಡಿ. ಆದ್ರೆ ನೀವು ನಿತ್ಯ ಅದನ್ನ ಮನೆಯಲ್ಲಿ ಆರಾಧನೆ ಮಾಡೋದಕ್ಕೆ ತಕರಾರಿಲ್ಲ. ಆದ್ರೆ ನೀವು ಬಂದು ಬೆಟ್ಟದಲ್ಲಿ ಬಂದು ಮಹಿಷನ ಪ್ರತಿಮೆ ಬಳಿ ನೀವು ಆಚರಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಇನ್ನೊಬ್ಬರ ನಂಬಿಕೆ ಭಾವನೆಗಳಿಗೆ ನೋವುಂಟು ಮಾಡೋದಕ್ಕೆ ಸಂವಿಧಾನದ ಯಾವ ಭಾಗದಲ್ಲಿ ಅವಕಾಶ ಇದೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ.